ಹೆಲೋ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ರೀಡಿಂಗ್ ನಿಮ್ಮ ಪರ್ಸನ್ ಅವರ ಸೀಕ್ರೆಟ್ ಲವ್ ನೋಟ್ಸ್ ನಿಮಗೋಸ್ಕರ ಏನು ಅನ್ನೋದ್ರ ಬಗ್ಗೆ ಆಗಿರುತ್ತೆ ಗೈಸ್. ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತೊಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದಿದೆ. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕೋ ಡಿಸ್ಕ್ರಿಪ್ಷನಲ್ಲಿ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ಸೊ ಯಾರಿಗೆಲ್ಲ ಕ್ರಿಸ್ಟಲ್ಸ್ ಬೇಕು, ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು, ಟ್ಯಾರೋ ಕೋರ್ಸ್ ಕಲಿಬೇಕು ಅನ್ನೋರು ಕೂಡ ಕಾಂಟ್ಯಾಕ್ಟ್ ಮಾಡಿ. ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡಿ. ಕಾಲ್ ಯಾರು ಮಾಡೋದಕ್ಕೆ ಹೋಗಬೇಡಿ. ಕಾಲ್ ಪಿಕ್ ಮಾಡೋದಕ್ಕೆ ಸ್ವಲ್ಪ ಬ್ಯುಸಿ ಇರೋ ಕಾರಣ ಸೊ ಮಾತಾಡೋದಕ್ಕೆ ಎಲ್ಲರೂ ಕಾಲ್ ಅಟೆಂಡ್ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಡೆಫಿನೆಟ್ಲಿ ನಿಮ್ಮ ಒಂದು ಮೆಸೇಜಸ್ಗೆ ನಾನು ರಿಪ್ಲೈ ಇಮಿಡಿಯೇಟಾಗಿ ಕೊಡುವಂತಹ ಒಂದು ಪ್ರಯತ್ನ ಮಾಡ್ತೀನಿ. ಸೊ ಆದಷ್ಟು ಎಲ್ಲರೂ ವಾಟ್ಸಪ್ ಅನ್ನೋದನ್ನು ಮಾಡಿ ಅಂತ ಹೇಳ್ತಾ, ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಅಗೇನ್ ಐ ಆಮ್ ಟೆಲ್ಲಿಂಗ್, ಓಪನ್ ಮೈಂಡೆಡಿಂದ ಈ ಒಂದು ರೀಡಿಂಗ್ ಅನ್ನೋದನ್ನು ನೋಡಿ. ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಓಕೆ, ಇಟ್ಸ್ ಜಸ್ಟ್ ಅ ಜನರಲ್ ರೀಡಿಂಗ್ ಆ್ಯಂಡ್ ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ. ಓಕೆ, ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಸೊ ನಿಮ್ಮ ಪರ್ಸನ್ ಅವರ ಸೀಕ್ರೆಟ್ ಲವ್ ನೋಟ್ಸ್ ನಿಮಗೋಸ್ಕರ ಏನು, ಅವರ ಒಂದು ಹೆಸರನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ ಅಥವಾ ಅವರನ್ನು ವಿಜುವಲೈಸ್ ಮಾಡ್ಕೊಳ್ಳಿ. ಸೊ ದಟ್ ಅವರ ಎನರ್ಜೀಸ್ ನಿಮಗೆ ಅಕ್ಯುರೇಟಾಗಿ ಕನೆಕ್ಟ್ ಆಗುತ್ತೆ ಆ್ಯಂಡ್ ಅಕ್ಯುರೇಟ್ ಆಗಿರುವಂತಹ ಮೆಸೇಜಸ್ ನಿಮಗೆ ತಲುಪುವಂಥ ಒಂದು ಸಾಧ್ಯತೆ ಹೆಚ್ಚಾಗಿರುತ್ತೆ ಅವರ ಒಂದು ವಿಜುವಲೈಸೇಷನ್ನ ಅವರಿಗೆ ನೀವು ಕನೆಕ್ಟ್ ಆದಾಗ. ಓಕೆ, ಸೊ ಅಗೇನ್ ಐ ಆಮ್ ಟೆಲ್ಲಿಂಗ್, ಎಲ್ಲ ಮೆಸೇಜಸ್ ಎಲ್ರಿಗೂ ಅನ್ವಯ ಆಗೋದಿಲ್ಲ. ಯಾವುದು ಅನ್ವಯ ಆಗುತ್ತೆ ಅದನ್ನು ತೊಗೊಳ್ಳಿ, ಯಾವುದು ಆಗೋದಿಲ್ವೋ ಅದನ್ನು ಬಿಡಿ ಅಂತ ಹೇಳ್ತೀನಿ. ಬಿಕಾಸ್ ಕಮೆಂಟಲ್ಲಿ ಹೇಳ್ತೀರಾ ಮ್ಯಾಮ್, ಈ ಒಂದು ರೀಡಿಂಗಲ್ಲಿ ರಿಯೂನಿಯನ್ ಅಂತ ಬರುತ್ತೆ, ಒಂದು ಇದರಲ್ಲಿ ಮೂವ್ ಆನ್ ಆಗಬೇಕು ಅಂತ ಬರುತ್ತೆ, ಏನು ಅಂತ ಹೇಳ್ತೀರಾ. ಸೊ ಬಿಕಾಸ್ ಎಲ್ಲವೂ ಎಲ್ಲರಿಗೂ ಆಗೋದಿಲ್ಲ. ಸೊ ಅಷ್ಟು ಕ್ಲಾರಿಟಿ ನಿಮಗೆ ಇಲ್ಲ ಅಂದಾಗ ಡೆಫಿನೆಟ್ಲಿ ನೀವು ಪರ್ಸ್ನಲ್ ರೀಡಿಂಗ್ ಅನ್ನೋದನ್ನು ತೊಗೊಂಡು ನೀವು ಕ್ಲಾರಿಟಿ ಅನ್ನೋದನ್ನು ಪಡ್ಕೋಬಹುದು. ಬಿಕಾಸ್ ತುಂಬ ಜನ ನೋಡ್ತಾ ಇರ್ತಾರೆ, ಎಲ್ರಿಗೂ ಒಂದಷ್ಟು ರೆಸನೇಟ್ ಆಗುತ್ತೆ, ಒಂದಷ್ಟು ಆಗೋದಿಲ್ಲ. ಸೊ ಓಪನ್ ಮೈಂಡೆಡಿಂದ ರೀಡಿಂಗ್ ನೋಡಿ, ಪಾಸಿಟಿವಿಂದ ನೋಡಿ. ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಓಕೆ, ಲೆಟ್ ಸ್ಟಾರ್ಟ್. ಫಸ್ಟ್ ಮೆಸೇಜ್ ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರೋದು, ವಿಲ್ ಯು ಮ್ಯಾರಿ ಮೀ. ಓಕೆ, ನಿಮ್ಮ ಪರ್ಸನ್ ನಿಮ್ಮನ್ನ ಮದುವೆ ಆಗ್ತೀಯಾ ಅಂತ ಕೇಳ್ತಾ ಇದ್ದಾರೆ. ಸೊ ಆ್ಯಕ್ಚುಲಿ ನೋಡೋದಾದರೆ ಈ ಪರ್ಸನ್ ಕಡೆ ಒಂದು ಮ್ಯಾರೇಜ್ ಕಮಿಟ್ಮೆಂಟ್ ಸಿಗೋ ಚಾನ್ಸಸ್ ಎಲ್ಲವೂ ಇದೆ ಅಂತ ಹೇಳಬಹುದು. ಗಿವ್ ಮೀ ಯುವರ್ ಫ್ರೆಂಡ್ ನಂಬರ್. ಓಕೆ, ನಿಮ್ಮ ಫ್ರೆಂಡ್ ನಂಬರ್ನ ಕೇಳ್ತಾ ಇದ್ದಾರೆ. ಬಹುಶಃ ಇಲ್ಲಿ ನೋ ಕಾಂಟ್ಯಾಕ್ಟಲ್ಲಿ ಇರಬಹುದು. ನೀವು ಮಾತಾಡಬೇಕು ಅಂದ್ಕೊಳ್ತಾ ಇದ್ದಾರೆ, ಬಟ್ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ಮ ಫ್ರೆಂಡ್ ಹತ್ರ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ನಂಬರ್ ಅನ್ನೋದನ್ನು ಕೇಳ್ತಾ ಇರಬಹುದು. ಐ ಆಮ್ ಸ್ಪೈ ಆನ್ ಯು. ಓಕೆ, ನಿಮಗೆ ಗೊತ್ತಿಲ್ಲದಂಗೆ ಈ ಪರ್ಸನ್ ನಿಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರಬಹುದು. ಗೊತ್ತಿಲ್ಲದೇ ನಿಮ್ಮನ್ನ ಫಾಲೋ ಕೂಡ ಮಾಡ್ತಾ ಇರಬಹುದು ಅಥವಾ ಇನ್ಫಾರ್ಮೇಷನ್ಸ್ ನಿಮ್ಮ ಬಗ್ಗೆ ತಿಳ್ಕೊಳ್ತಾ ಇರಬಹುದು. ಐ ವಾಂಟ್ ಟು ಡೇಟ್ ಯು ದಟ್ ಐ ಡೋಂಟ್ ನೋ ಹೌ ಟು ಅಪ್ರೋಚ್. ಸೊ ಈ ಪರ್ಸನ್ ನಿಮ್ಮ ಜೊತೆ ಡೇಟ್ ಮಾಡಬೇಕು ಅಂದ್ಕೊಳ್ತಾ ಇದ್ದಾರೆ, ಬಟ್ ಯಾವ ರೀತಿ ಹೇಳ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇವರಿಗೆ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್, ಐ ಫೀಲ್ ಯು ಆರ್ ಮೈ ಸೋಲ್ಮೇಟ್. ಈ ಪರ್ಸನ್ಗೆ ನೀವು ಸೋಲ್ಮೇಟ್ ಅಂತ ಫೀಲ್ ಮಾಡ್ತಾ ಇದ್ದಾರೆ ಆ್ಯಂಡ್ ಸೋಲ್ಮೇಟ್ ಕನೆಕ್ಷನಲ್ಲೂ ಕೂಡ ಇರಬಹುದು ಇಲ್ಲಿ ಕೆಲವರು. ಐ ಬಿಲೀವ್ ಇನ್ ಅಸ್. ಓಕೆ, ನಾನು ನಮ್ಮಿಬ್ಬರ ಮೇಲೆ ಭರವಸೆ ಅನ್ನೋದನ್ನು ಇಟ್ಕೊಂಡಿದ್ದೀನಿ, ನಮ್ಮಿಬ್ಬರ ಮೇಲೆ ಒಂದು ನಂಬಿಕೆ ಅನ್ನೋದನ್ನು ಇಟ್ಕೊಂಡಿದ್ದೀನಿ. ಬಿಕಾಸ್ ನಮ್ಮಿಬ್ಬರ ಒಂದು ರಿಲೇಷನ್ಶಿಪ್ ಬಾಂಡಿಂಗ್ ಚೆನ್ನಾಗಿದ್ದರೆ ಮಾತ್ರ ಈ ಒಂದು ರಿಲೇಷನ್ಶಿಪ್ನ ನಾವು ಸಕ್ಸಸ್ಫುಲ್ಲಾಗಿ ಮಾಡೋದಕ್ಕೆ ಸಾಧ್ಯ ಅಂತ ಅವರ ಒಂದು ಮನಸ್ಸಿನ ಭಾವನೆ. ಸೊ ಅದಕ್ಕೋಸ್ಕರ ನಿಮ್ಮಿಬ್ಬರನ್ನು ಅವರು ನಂಬ್ತಾರೆ, ಅಂದರೆ ಅವರನ್ನು ಮತ್ತು ನಿಮ್ಮನ್ನು ಅವರು ನಂಬ್ತಾರೆ ಅಂತ ಹೇಳಬಹುದು. ನೆವರ್ ಫಾರ್ಗೆಟ್ ಹೌ ಸ್ಪೆಷಲ್ ಯು ಆರ್ ಟು ಮೀ. ಯಾವತ್ತೂ ಮರಿಬೇಡ ನೀನು ನನಗೆ ಎಷ್ಟು ಸ್ಪೆಷಲ್ ಆಗಿದೆಯಾ ಅಂತ. ಬಹುಶಃ ಈ ಪರ್ಸನ್ ತುಂಬ ಶೈ ಇರಬಹುದು ಅಥವಾ ಭಯ ಪಡ್ಬೋದು ನಿಮ್ಮ ಮುಂದೆ ಮಾತಾಡೋದಕ್ಕೆ. ಅಷ್ಟು ನೀವು ತುಂಬ ಬೋಲ್ಡ್ ಕ್ಯಾರೆಕ್ಟರ್, ಬಟ್ ಈ ಒಂದು ಪರ್ಸನ್ ತುಂಬ ಸೆನ್ಸಿಟಿವ್ ಇರಬಹುದು. ಡ್ರೀಮ್ ಗರ್ಲ್ ಆರ್ ಡ್ರೀಮ್ ಬಾಯ್ ಅಂತ ತಗೊಳ್ಳಿ. ಈ ಪರ್ಸನ್ ನಿಮ್ಮನ್ನ ಒಂದು ಡ್ರೀಮ್ ಗರ್ಲ್ ಥರ ನೋಡ್ತಾ ಇದ್ದಾರೆ, ಡ್ರೀಮ್ ಬಾಯ್ ಥರ ನೋಡ್ತಾ ಇದ್ದಾರೆ. ವಾಂಟ್ ಟು ಬಿ ವಿತ್ ಯು. ನಿನ್ನ ಜೊತೆ ಇರಬೇಕು ಅಂದ್ಕೊಳ್ತಾ ಇದ್ದೀನಿ. ಐ ಪ್ರಾಮಿಸ್ ಟು ಲವ್ ಯು ಫಾರ್ ಎವರ್. ಓಕೆ, ಈ ಪರ್ಸನ್ ನಿಮಗೆ ಪ್ರಾಮಿಸ್ ಮಾಡಿದ್ದಾರೆ ದಟ್ ಕಡೆಯವರೆಗೂ ಪ್ರೀತಿಸ್ತೀನಿ ಅಂತಲೇ ಪ್ರಾಮಿಸ್ ಮಾಡಿದ್ದಾರೆ. ಸ್ಟಿಲ್ ಈ ಪರ್ಸನ್ ಪ್ರೀತಿಸ್ತಾನೇ ಇದ್ದಾರೆ ನಿಮ್ಮನ್ನು ಅಂತ ಹೇಳಬಹುದು. ಓಕೆ, ಡೋಂಟ್ ಚೀಟ್ ಆನ್ ಮೀ ಅಂತ ಬರ್ತಾ ಇದೆ. ಮೋರ್ ಓವರ್ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಮಿಸ್ಕಮ್ಯುನಿಕೇಷನಿಂದ ಇಲ್ಲಿ ಚೀಟ್ ಮಾಡ್ತಾ ಇದ್ದಾರೆ ಅನ್ನೋ ಭಾವನೆ ಅವ್ರಿಗೂ ಬರ್ತಾ ಇದೆ, ನಿಮಗೂ ಬರ್ತಾ ಇದೆ. ಸೊ ಬೇಗ ಕ್ಲಾರಿಫೈ ಮಾಡ್ಕೊಳ್ಳಿ ಇದನ್ನು. ಓಕೆ, ಐ ವಿಲ್ ಮ್ಯಾರಿ ಯು. ಸೊ ಫಸ್ಟ್ ಮೆಸೇಜ್ ವಿಲ್ ಯು ಮ್ಯಾರಿ ಮೀ ಅಂತ ಬಂದಿತ್ತು, ಈಗ ಐ ವಿಲ್ ಮ್ಯಾರಿ ಯು ಅಂತ ಬರ್ತಾ ಇದೆ. ಸೊ ಸಪೋಸ್ ನೀವು ಇನ್ನು ಯಾರು ಮ್ಯಾರೇಜ್ಗೋಸ್ಕರ ಕಾಯ್ತಾ ಇದ್ದೀರಾ, ಕಮಿಟ್ಮೆಂಟಿಗೋಸ್ಕರ ಕಾಯ್ತಾ ಇದ್ದೀರಾ, ಡೆಫಿನೆಟ್ಲಿ ಈ ಪರ್ಸನ್ ಕಡೆಯಿಂದ ಆದಷ್ಟು ಬೇಗ ಕಮಿಟ್ಮೆಂಟ್ ಸಿಗುತ್ತೆ.
ಬಟ್ ಎಷ್ಟು ದಿನ ಏನು ಅಂತ ಟೈಮ್ ಡಿಸೈಡ್ ಮಾಡುತ್ತೆ. ಯು ಹ್ಯಾವ್ ಟು ವೇಟ್ ಅಂಟಿಲ್ ಡಿವೈನ್ ಟೈಮ್. ಒಂದು ಯೂನಿವರ್ಸ್ ಕಡೆಯಿಂದ ಒಂದು ಡಿವೈನ್ ಟೈಮ್ ಅಂತ ಇದ್ದೇ ಇರುತ್ತೆ. ಸೊ ಇಷ್ಟು ದಿನ ಇಷ್ಟು ಟೈಮ್ ಅಂತ ನೀವು ವೇಟ್ ಮಾಡುವಂತಹ ಒಂದು ನಿಮ್ಮ ಇದರಲ್ಲಿ ಇರುತ್ತೆ, ಫೇತಲ್ಲಿ ಇರುತ್ತೆ. ಅಷ್ಟು ದಿನ ನೀವು ಕಾಯಲೇಬೇಕಾಗತ್ತೆ. ಓಕೆ, ಸೊ ವೇಟ್ ವಿತ್ ಫೇತ್ ಅಂತ ಹೇಳ್ತೀನಿ. ನಂಬಿಕೆಯಿಂದ ಕಾಯೋದು ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಐ ಲೈಕ್ ಯುವರ್ ವಾಯ್ಸ್. ಓಕೆ, ಈ ಪರ್ಸನ್ಗೆ ನಿಮ್ಮ ವಾಯ್ಸ್ ಅಂದರೆ ತುಂಬ ಇಷ್ಟ ಅಂತ ಹೇಳಬಹುದು. ಮೋರ್ ಓವರ್ ನೀವು ಸಿಂಗರ್ ಆಗಿರಬಹುದು, ಅಥವಾ ನಿಮ್ಮ ಒಂದು ವಾಯ್ಸ್ ತುಂಬ ಚಿಕ್ಕ ಹುಡುಗಿ ಥರ ಹುಡುಗನ ಥರ ಇರಬಹುದು. ಎಷ್ಟೇ ಬೇಜಾರಾದರೂ ಸಹ ನಿಮ್ಮ ಒಂದು ಧ್ವನಿ ಕೇಳ್ತಾ ಇದ್ದಂಗೆ ಈ ಪರ್ಸನ್ಗೆ ತುಂಬಾ ಲೈಕ್ ಗ್ರೇಟ್ಫುಲ್ ಥರ ಫೀಲ್ ಆಗಬಹುದು. ಎಷ್ಟೊಂದು ಸರ್ತಿ ಹೇಳಿರಬಹುದು ದಟ್ ನಿನ್ನ ವಾಯ್ಸ್ ಇದ್ದರೆ ನನ್ನ ಒಂದು ಕೋಪನೂ ಮೆಲ್ಟ್ ಆಗುತ್ತೆ ಅಂತ ಎಷ್ಟೊಂದು ಸರ್ತಿ ಕಾಂಪ್ಲಿಮೆಂಟ್ಸ್ ಕೂಡ ಕೊಟ್ಟಿರಬಹುದು. ಐ ಆಮ್ ಥ್ಯಾಂಕ್ಫುಲ್ ಟು ಯು ಟು ಹ್ಯಾವ್ ಯು ಇನ್ ಮೈ ಲೈಫ್. ಓಕೆ, ನೀ ನನ್ನ ಲೈಫಲ್ಲಿ ಇರೋದಕ್ಕೆ ಥ್ಯಾಂಕ್ಫುಲ್ ಆಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ದಟ್ಸ್ ರಿಯಲಿ ರಿಯಲಿ ಗುಡ್. ಐ ವಾಂಟ್ ಟು ಮ್ಯಾರಿ ಯು ಒನ್ ಡೇ ಆ್ಯಂಡ್ ಐ ಡೋಂಟ್ ನೋ ಇಫ್ ದಟ್ ವಿಲ್ ಹ್ಯಾಪನ್. ಓಕೆ, ಈ ಪರ್ಸನ್ ಮ್ಯಾರಿ ಆಗಬೇಕು ಅಂತಲೇ ಇಂಟೆನ್ಷನ್ಸ್ ಖಂಡಿತ ಇದೆ. ಇಲ್ಲಿ ಓವರಾಲ್ ಎನರ್ಜಿ ನೋಡೋದಾದರೆ ಮ್ಯಾರೇಜ್ ಎನರ್ಜೀಸ್ ಜಾಸ್ತಿ ಕಾಣಿಸ್ತಾ ಇದೆ. ಬಟ್ ಸಮ್ವೇರ್ ಈ ಪರ್ಸನ್ಗೆ ಭಯನೂ ಕೂಡ ಬರ್ತಾ ಇದೆ. ದಟ್ ಬಹುಶಃ ಫ್ಯಾಮಿಲಿ ಜೊತೆ ಒಂದು ಮಾತಾಡಿ ಒಪ್ಪಿಸುವಂತಹ ಭಯ ಕಾಡ್ತಾ ಇದೆ ಅಂತ ಹೇಳ್ಬೋದು. ಅಷ್ಟು ಧೈರ್ಯ ಫ್ಯಾಮಿಲಿ ಜೊತೆ ಹೋಗಿ ಮಾತಾಡೋಷ್ಟು ಧೈರ್ಯ ಈ ಪರ್ಸನ್ಗೆ ಇಲ್ಲ ಅಂತ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಇಲ್ಲಿ ಜಾಸ್ತಿ ನಿಮ್ಮಿಬ್ಬರ ಮಧ್ಯೆ ಕಮಿಟ್ಮೆಂಟ್ ವಿಚಾರವಾಗಿಯೇ ಜಾಸ್ತಿ ಜಗಳಗಳು ಕೂಡ ಆಗ್ತಾ ಇರಬಹುದು. ಯು ಪ್ಲೀಸ್ ಡೋಂಟ್ ಪ್ರೆಷರ್ ಆನ್ ಮೀ. ಓಕೆ, ಸೊ ಅಗೇನ್ ಪ್ರೆಷರ್ ಹಾಕಬೇಡ ಅಂತ ಬರ್ತಾ ಇದೆ. ಮೇ ಬಿ ದಟ್ ಮ್ಯಾರೇಜ್ ಕಮಿಟ್ಮೆಂಟಿಗೋಸ್ಕರನೇ ನೀವೇನಾದರೂ ಪ್ರೆಷರೈಸ್ ಮಾಡ್ತಾ ಇದ್ದೀರಾ. ಸೊ ಮ್ಯಾರೇಜ್ ಆಗ್ತಾ ಇಲ್ಲ, ನೀನು ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ನೀವು ಜಗಳ ಆಗಿರಬಹುದು. ಆ ಕಾರಣಕ್ಕೆ ನಿಮ್ಮಿಬ್ಬರ ಒಂದು ಡಿಸ್ಟೆನ್ಸ್ ಆಗಿರಬಹುದು, ನೋ ಕಾಂಟ್ಯಾಕ್ಟ್ ಆಗಿರಬಹುದು. ಬಟ್ ಗೈಸ್ ಪ್ಲೀಸ್ ಈ ಪರ್ಸನ್ಗೆ ಸ್ವಲ್ಪ ಟೈಮ್ ಬೇಕು ಅಂತ ಕಾಣಿಸ್ತಾ ಇದೆ. ದಟ್ ಈ ಪರ್ಸನ್ಗೆ ಜಾಸ್ತಿ ಪ್ರೆಷರ್ ಮಾಡಬೇಡಿ, ಯಾವಾಗ ನಂಗೆ ಕಮಿಟ್ಮೆಂಟ್ ಕೊಡ್ತೀಯಾ ಅಂತ. ಇಲ್ಲಿ ಕಮಿಟ್ಮೆಂಟ್ ಲೈಕ್ ಇವ್ರಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ, ನಿಮ್ಮ ಮೇಲೆ ಪ್ರೀತಿ ಇದೆ, ನಿಮಗೆ ಚೀಟ್ ಮಾಡೋ ಉದ್ದೇಶ ಇಲ್ಲ. ಬಟ್ ಮೋರ್ ಓವರ್ ಹಾಗೆ ಇವರಿಗೆ ಒಂದು ಫ್ಯಾಮಿಲಿ ಒಂದು ಬಾಂಡಿಂಗ್ ಕೂಡ ಅಷ್ಟೇ ಚೆನ್ನಾಗಿರಬಹುದು. ಫ್ಯಾಮಿಲಿ ಹಾಕಿದ ಗೆರೆಗಳನ್ನ ಇವರು ದಾಟೋದಿಲ್ಲ ಅಂತಲೂ ಇರಬಹುದು, ಅಥವಾ ಫ್ಯಾಮಿಲಿ ವಿಚಾರವಾಗಿಯೇ ತುಂಬಾ ಒಂದು ಜಗಳಗಳು ಕೂಡ ಆಗ್ತಾ ಇರಬಹುದು. ಫ್ಯಾಮಿಲಿ ಕಡೆಯಿಂದ ಒಪ್ಪಿಗೆ ಸಿಗ್ತಾ ಇಲ್ಲ. ನಿಮ್ಮ ಫ್ಯಾಮಿಲಿ ಕಡೆಯಿಂದ ಸಿಕ್ಕಿದಾಗ ಅಲ್ಲಿ ಸಿಗ್ತಾ ಇರಲ್ಲ, ಅಲ್ಲಿ ಸಿಕ್ಕಿದಾಗ ಇಲ್ಲಿ ಸಿಗ್ತಾ ಇರಲ್ಲ. ಸಮ್ವೇರ್ ಈ ಪರ್ಸನ್ ಸ್ಟಕ್ ಆಗಿದ್ದಾರೆ ಅಂತ ಹೇಳಬಹುದು. ಎಲ್ಲ ಕಡೆ ಬ್ಯಾಲೆನ್ಸ್ ಮಾಡ್ತಾ ಅದಕ್ಕೋಸ್ಕರ ನಿಮಗೆ ಕಮಿಟ್ಮೆಂಟ್ ಕೊಡೋದಕ್ಕೆ ಡಿಲೇ ಆಗ್ತಾ ಇರಬಹುದು. ಅದರ್ ದೆನ್ ದಟ್ ಈ ಪರ್ಸನ್ಗೆ ನಿಮ್ಮನ್ನ ಚೀಟ್ ಮಾಡಬೇಕು ಅನ್ನೋ ಭಾವನೆ ಖಂಡಿತ ಇಲ್ಲ. ಮೋರ್ ಓವರ್ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಜಾಸ್ತಿ ಆಗ್ತಿರಬಹುದು. ಲ್ಯಾಕ್ ಆಫ್ ಕಮ್ಯುನಿಕೇಷನ್ ಇದೆ. ಸ್ವಲ್ಪ ಕಮ್ಯುನಿಕೇಷನ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಪರ್ಸನ್ ಜೊತೆಗೆ ಏನು ನಡೀತಾ ಇದೆ, ಏನಾಗ್ತಾ ಇದೆ, ಯಾವ ರೀತಿ ಇದನ್ನು ಸಾಲ್ವ್ ಮಾಡ್ಕೋಬಹುದು ಅಂತ ಕೂತು ಡಿಸ್ಕಸ್ ಮಾಡಿ. ಬಿಕಾಸ್ ಕೂತು ಮಾತಾಡಿದರೆ ಎಲ್ಲವೂ ಬಗೆಹರಿಯುತ್ತೆ. ಸೊ ಡಿಸ್ಕಸ್ ಮಾಡಿ ಒಂದು ಸತಿ. ಟ್ರೈ ಟು ಕಾಂಟ್ಯಾಕ್ಟ್ ದೆಮ್, ಅಥವಾ ಅವರೇ ಏನಾದರೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ, ನೀವು ಕಮಿಟ್ಮೆಂಟ್ ಕೊಡ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನೀವೇನಾದರೂ ಇಗ್ನೋರ್ ಮಾಡ್ತಾ ಇದ್ದರೆ ಫಸ್ಟು ಆ ಪರ್ಸನ್ ಜೊತೆ ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ಕೇಳಿಸ್ಕೊಳ್ಳೋವಂಥ ಪ್ರಯತ್ನವನ್ನು ಮಾಡಿ ಆ್ಯಂಡ್ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಬಿ ಅ ಗುಡ್ ಲಿಸ್ನರ್. ಇಲ್ಲಿ ಕೆಲವರು ಜಾಸ್ತಿ ಮಾತುಗಳನ್ನ ಕೇಳಿಸ್ಕೊಳ್ಳಲ್ಲ ಅಂತ ಬರ್ತಾ ಇದೆ. ಸೊ ಸ್ವಲ್ಪ ಮಾತನ್ನ ಅವ್ರು ಏನು ಹೇಳ್ತಾರೆ, ಯಾರು ಏನು ಹೇಳ್ತಾರೆ ಅದನ್ನು ಸ್ವಲ್ಪ ಕೇಳಿಸ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಆಮೇಲೆ ರೆಸ್ಪಾಂಡ್ ಮಾಡಿ. ಇಮಿಡಿಯೇಟಾಗಿ ರಿಯಾಕ್ಟ್ ಆಗಬೇಡಿ, ರೆಸ್ಪಾಂಡ್ ಮಾಡಿ. ಓಕೆ, ಹ್ಯಾವ್ ಪೇಷನ್ಸ್. ಲೈಕ್ ಐ ಆಮ್ ಫೀಲಿಂಗ್ ಸಮ್ ಶಾರ್ಟ್ ಟೆಂಪರ್ ಎನರ್ಜಿ ಹಿಯರ್. ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ನಿಮಗೆ ಸಣ್ಣ ಪುಟ್ಟ ವಿಚಾರಕ್ಕೂ ಜಾಸ್ತಿ ಬೇಗ ಫಸ್ಟ್ರೇಟ್ ಆಗ್ತಾ ಇದ್ದೀರಾ, ಅದನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.